MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ನಾನು ಏನಕ್ಕೆ ಹೇಳ್ತೀನಿ ಅಂದ್ರೆ, ಕಾಂಗ್ರೆಸ್ ಅವರು ಈಗ ಆಲ್ರೆಡಿ ಸೋಲ್ನ ಒಪ್ಕೊಂಡಿರೋದು. ಯಾವಾಗ ಅಂದ್ರೆ ನೋಡಿ, ವಿಪರ್ಯಾಸ ಅಂದ್ರೆ ನಮ್ಮ ಸಿದ್ದರಾಮಣ್ಣ ಜಗಳನೋ ಕಿತ್ತಾಡ್ಕೊಂಡು ಒಂದು ದೇವೇಗೌಡರ ಹತ್ರ ನನಗೆ ಆ ಕೆಲಸ ಆಗ್ಬೇಕು, ಈ ಕೆಲಸ ಆಗ್ಬೇಕು, ನನಗೆ ಅದು ಬೇಕು ಇದು ಬೇಕು ಅಂತ ಮಾಡ್ತಿದ್ದು ಒಂದು ಕಾಲ ಇತ್ತು. ಸಿದ್ದರಾಮಣ್ಣ ಅವ್ರು ಯಾವ ಮಟ್ಟಕ್ಕೆ ಬಂದ್ರು, ಓಟ್ ಚೋರಿ ಇಲ್ಲ ಏನಿಲ್ಲ, ಅದು ಯುವಕರನ್ನ ಸುಮ್ಮನೆ ಒಂದು ದಾರಿ ತಪ್ಪಿಸಂತ ಒಂದು ಡೈವರ್ಷನ್ ಟೆಕ್ನಿಕ್ ಕಾಂಗ್ರೆಸ್ ಅವ್ರು ತಂದ್ರು. ಸಿದ್ದರಾಮಣ್ಣ ಅನಿವಾರ್ಯತೆಯಿಂದ ಒಂದು ಏನಾದರೂ ಒಂದು ಕೋಲ್ ಹಿಡ್ಕೋಬೇಕು, ಇಲ್ಲಪ್ಪ ಭಿತ್ತಿ ಪತ್ರ ಇಟ್ಕೊಂಡು ಓಟ್ ಚೋರಿ ಆಗಿದೆ. ಸಿದ್ದರಾಮಣ್ಣಂಗೆ ಆಪ್ಷನ್ ಇಲ್ಲ. ಏನಕ್ಕೆ ಹೇಳ್ತಿದ್ದೀನಿ ಅಂದರೆ ಸರ್, ಇದು ಏನಕ್ಕೆ ಸ್ಟಾರ್ಟ್ ಮಾಡೋದಂದ್ರೆ, ರಾಹುಲ್ ಗಾಂಧಿ ಅವ್ರಿಗೆ ಆದಿಯಾಗಿ ಗೊತ್ತಿತ್ತು ಬಿಹಾರಲ್ಲಿ ನಾವು ಸೋಲ್ತೀವಿ. ಇದು ಯಾವಾಗ ಇದು ನಾವು ಸೋಲ್ನ ಒಪ್ಕೊಂಡ್ರು ಅಂದ್ರೆ ಓಟ್ ಚೋರಿಯಾಗಿದೆ. ಆಯೋಗ ಅನ್ನೋದನ್ನ ಯಾರು, ಚುನಾವಣಾ ಆಯೋಗ ಅನ್ನೋದು ಅದೊಂದು ದೊಡ್ಡ ಸಂಸ್ಥೆ ಸರ್. ಅದನ್ನ ಟೆಕ್ನಿಕಲಿ ಕಾನೂನಾತ್ಮಕವಾಗಿ ಹೋರಾಡಿ, ಎಲ್ಲರೂ ಕೇಳೋದು ಅದನ್ನೇ, ಮತದಾರರು ಕೇಳ್ತಿದ್ದಾರೆ, ನೀವು ಕಾನೂನಾತ್ಮಕವಾಗಿ ಹೋರಾಡಿ ಸ್ವಾಮಿ, ಏನಕ್ಕೆ ಸುಮ್ಮನೆ ದಿನ ಬರ್ತೀರಾ. ಮಾನ್ಯ DK ಶಿವಕುಮಾರ್ ಅವರು ಒಂದು ಬಾಕ್ಸ್ ತಗೊಂಡ್ಬರ್ತಾರೆ, ಅದಕ್ಕೇನೋ ತುಂಬ್ತಾರೆ, ತಗೊಂಡೋಗಿ ಮಲ್ಲಿಕಾರ್ಜುನ ಅವ್ರು ಖರ್ಗೆ ಅವ್ರು ಕೊಡ್ತಾರೆ. ಅವೆಲ್ಲ ಏನಂತ ಜನರಿಗೆ ಹಾಸ್ಯಾಸ್ಪದ ಆಗಿದೆ. ಅವಾಗಲೇ ಒಪ್ಕೊಂಡ್ರು ಕಾಂಗ್ರೆಸ್ಸು ಬಿಹಾರಲ್ಲಿ ಸೋಲ್ತಿದ್ದೀವಿ ಅಂತ. ಅಲ್ಲ, ಏನ್ ಬಾಕ್ಸ್ ಅಂತ ನೀವು ಕರೆಕ್ಟಾಗಿ ಹೇಳ್ಬೇಕು. ಮೊದಲೇ ಹೆಂಗ್ ಗೊತ್ತಾ, DK ಅವ್ರ ಬಗ್ಗೆ ಇಲ್ಲಿ ಮಾತುಗಳು ಕೇಳಿ ಬರ್ತವೆ. ನೀವು ಇಲ್ಲ, ನಾನು ಅದನ್ನ ಸರ್ ಏನ್ ಗೊತ್ತಾ ರಂಗನಾಥ್ ಸರ್, ಏನಾಗಿದೆ ಸರ್, ಇಲ್ಲಿ ಈ ಸೀನಿಯರ್ ಲೀಡರ್ ಒಂದು ಪಕ್ಷ ಹೈಕಮಾಂಡ್ ಏನೋ ಹೇಳಿ ಮಾಡ್ಲಿ ಸರ್, ಆ ಯುವಕರನ್ನೆಲ್ಲ ದಾರಿ ವೆರಿ ಇಂಪಾರ್ಟೆಂಟ್ಲಿ ಇಲ್ಲಿ ಏನಾದರೂ ಆಗಲಿಲ್ಲ ಅಂತಂತಂದ್ರೆ, ಇಲ್ಲಿ MGB ಏನಾದರೂ ಅಧಿಕಾರಕ್ಕೆ ಬರಲಿಲ್ಲ ಅಂತಂದ್ರೆ, ಕರ್ನಾಟಕದಲ್ಲಿ ಯಾವ ಕ್ರಾಂತಿನೂ ಆಗಲ್ಲ, ಎಲ್ಲ ಶಾಂತಿ ಆಗ್ಬಿಡ್ಬೋದು. ಸೊ ಅದು ಕೂಡ ಇದೆ, ಸೊ ಆತಂಕ ಅನ್ನುವಂಥದ್ದು. ಅಲ್ಲಿ ಪರಿಣಾಮ ಬಿಹಾರ ತಗೊಂಡು ಕರ್ನಾಟಕದವ್ರು ಏನ್ ಮಾಡ್ತಾರೆ, ಕರ್ನಾಟಕದ ಬಿಹಾರ ಚುನಾವಣೆ ಯಾಕೆ ಇಂಪಾರ್ಟೆಂಟ್ ಅಂತಂತಂದ್ರೆ, ಅಲ್ಲೆಲ್ಲ ರಿಸಲ್ಟ್ ಬಂದ ಶಾಂತಿ ಆದ್ಮೇಲೆ ಇಲ್ಲಿ ಕ್ರಾಂತಿ ಶುರುವಾಗ್ಲಿ ಅಂತ. ನವೆಂಬರ್ ಕ್ರಾಂತಿ ಹಂಗೆ ಸರ್. ಸಿದ್ದರಾಮಯ್ಯ ಯಾವಾಗಲೂ ಕೂಡ ಬೆನಿಫಿಷಿಯರಿನೇ ಸರ್. ನೀವು ಅವ್ರ ಕಾಂಗ್ರೆಸ್ಗೆ ಬಂದಾಗಿನಿಂದ ನೀವು ಜ್ಞಾಪಿಸ್ಕೊಳ್ಳಿ, ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ನಮಗಿಂತ ಅಂಕಿಅಂಶಗಳು. 4 ತಿಂಗಳ ಮಾತ್ರ ಅವ್ರು ಅಧಿಕಾರ ಇಲ್ಲ ಅನ್ನೋ ರೀತಿಯಲ್ಲಿ ಇದ್ರು. ಇನ್ನೆಲ್ಲಾ ಸಂದರ್ಭದಲ್ಲೂ ಒಂದಲ್ಲ ಒಂದು ಅಧಿಕಾರವನ್ನ ಎಂಜಾಯ್ ಮಾಡಿರುವಂತವ್ರೆ ಅವರು. JDS ಎಂಜಾಯ್ ಮಾಡಿದ್ರು, ಕಡಿಮೆ ಇಲ್ಲ ಅವರಿಗೆ. 90ನೇ ದಶಕದಿಂದ ನನಗನ್ಸುತ್ತೆ ಇತ್ತೀಚಿನ ದಿನಗಳಲ್ಲಿ ಯೋಗ ಅನ್ನೋದನ್ನ ಸಿದ್ದರಾಮಯ್ಯ ನೋಡ್ಬೇಕು ಅಂತ. ಸಿದ್ದರಾಮಯ್ಯನವರು ನೋಡ್ಬೇಕು. ರಾಜಕಾರಣದಲ್ಲಿ ಅದೃಷ್ಟ ಅನ್ನೋದು ಕೆಲಸ ಮಾಡುತ್ತಲ್ಲ, ಸಿದ್ದರಾಮಯ್ಯ ಇಸ್ ದ ಬೆಸ್ಟ್ ಎಕ್ಸಾಂಪಲ್. ನೋಡಿ, ಕಾಂಗ್ರೆಸ್ ಅವರು 2004ರಲ್ಲಿ ಅಲ್ಲ 17 ಸ್ಟ್ರೈಕ್ ರೇಟ್ ನೋಡಿದ್ರೆ ಕಾಂಗ್ರೆಸ್ ದಲ್ಲಿ ಎಲ್ಲಾ ಪಕ್ಷಗಳಲ್ಲೂ ಲೋಯೆಸ್ಟ್ ಸ್ಟ್ರೈಕ್ ರೇಟ್ ಇರೋದು ಕಾಂಗ್ರೆಸ್. 17 ಅಲ್ಲ, ನಾಪಿಸ್ಬೇಕು. ಯಾಕೆ ಅಂದ್ರೆ ನೀವು ಉಳ್ಕೊಂಡಿರೋ ರಾಜ್ಯಗಳಲ್ಲಿ ನೀವೇನ್ ಮಾಡ್ತಾ ಇದ್ದೀರಾ ಒಂದು ಪ್ರಶ್ನೆ ಹಾಕೊಳ್ಳಿ. ಮತ್ತೆ ನನ್ನ ಅನುಭವದಲ್ಲಿ ಈ ಒಂದು ರಾಜಕೀಯದ ಬಂದ ನಂತರವೂ ಮತ್ತೆ ಮುಂಚೆನೂ ಕೂಡ ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಒಂದು ಏನಾದರೂ ಸಮಸ್ಯೆಗಳಾದ್ರೆ, ಒಂದು ರಾಜ್ಯದಲ್ಲಿ ಸೋಲನ್ನ ಅನುಭವಿಸ್ತಿದ್ರೆ ಅದನ್ನ ನಾವು ಇಂಟ್ರೋಸ್ಪೆಕ್ಷನ್ ಮಾಡ್ಕೊಳ್ತೀವಿ. ಕಾಂಗ್ರೆಸ್ ಅವರು ಸೋಲ್ತಿದ್ರೆ ನಮ್ಮನ್ನೇ ಬೈತಾರೆ. ಅಲ್ಲ, ಒಂದ್ ಸೆಕೆಂಡು, ಯಾಕೆ ಜನರು ನಿಮಗೆ ಅಧಿಕಾರ ಕೊಡ್ತಾ ಇದ್ದಾರೆ ಅಥವಾ ಅಧಿಕಾರ ಕೊಡ್ತಿಲ್ಲ ಅನ್ನೋದ್ರ ಬಗ್ಗೆ ಇಂಟ್ರೋಸ್ಪೆಕ್ಷನ್ ಇರಬೇಕು. ಒಂದು ರಾಜಕೀಯ ಪಕ್ಷಕ್ಕೆ ಅಧಿಕಾರ 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 ಅಂತ ಒಂದು ಕಟ್ಕೊಂಡು ಕೂತ್ಕೊಂಡ್ರೆ ಜನಸೇವೆ ಆಗಲ್ಲ. ಅದ್ರಲ್ಲಿ ಗಾಂಧಿ ಪರಿವಾರ ಭೂಸ್ವಾಧೀನ ಕಾಯ್ದೆ ವಿರುದ್ಧ ಹೋರಾಟ ಮಾಡಿ ಮಂಡಿ ಊರ ಸರ್ಕಾರಕ್ಕೆ, ಕೃಷಿ ಕಾಯ್ದೆಗಳ ವಿರುದ್ಧ ವಿರೋಧ ಪಕ್ಷ, ಅಧಿಕೃತ ವಿರೋಧ ಪಕ್ಷನೇ ಇರಲಿಲ್ಲ. ನಾವು ಕೃಷಿ ಕಾಯ್ದೆಗಳ ವಿರುದ್ಧ ಹೋರಾಟ ಮಾಡಿ ನಾವು ಅದನ್ನ ಇಬ್ಬರು ಹೆಂಗ್ ಮಾಡಿದ್ವಿ. ಅಧಿಕಾರ ಮುಖ್ಯ ಅಲ್ಲ, ಜನಸೇವೆ ಮಾಡ್ಲಿಕ್ಕೆ ಬದ್ಧತೆ ಮುಖ್ಯ. ಬಿಹಾರ ಎಲೆಕ್ಷನ್ ನಂತರ 8 ಕಾನ್ಸಿಕ್ಯೂಟಿವ್ ಎಲೆಕ್ಷನ್ಸ್ ನ ಸೋತಿದ್ದಾರೆ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ. ಇವತ್ತು ನಾನು ಇದನ್ನ ಪ್ರತಿ ಟೈಮುನು ನಾನು ಎಲೆಕ್ಷನ್ ಯಾವ್ದಾದ್ರು ಅನಾಲಿಸಿಸ್ ಹೋದಾಗ ಹೇಳ್ತೀನಿ, ನೀವಲ್ಲಿ ಹಾಕ್ಬೇಕಾಗಿರೋದು ರಾಹುಲ್ ಗಾಂಧಿ ಅವ್ರ ಫೋಟೋ ಅಲ್ಲ, ಇದು ಮಲ್ಲಿಕಾರ್ಜುನ್ ಖರ್ಗೆ ಅವರ ಫೋಟೋ. ಯಾಕೆ ಹಾಕಿದೀರಾ ನೀವು ರಾಹುಲ್ ಗಾಂಧಿ ಅವ್ರ ಫೋಟೋ? ಯಾಕೆ ಹೋಗ್ತೀರಾ ಕಾಂಗ್ರೆಸ್ ಅವರು? ಅಲ್ಲ, ಅವ್ರ ನೇತೃತ್ವದಲ್ಲಿ ಅಲ್ಲ ನಾವು ಎಲೆಕ್ಷನ್ ಹೋಗ್ತಾ ಇದೀವಿ ಅಂತ ಒಂದ್ಸರಿ ಹೇಳ್ಬಿಡಿ. 80 ಎಲೆಕ್ಷನ್ ರಾಹುಲ್ ಗಾಂಧಿ ಭಾರತ ಯಾತ್ರೆ ಮಾಡಿದ ಮೇಲೆ
ಮಹಾರಾಷ್ಟ್ರದಲ್ಲಿ ಶಿವಸೇನೆ ಆಪೋಷಣೆ ಮಾಡ್ಕೊಂಡು ಜೆಡಿಯುನ ಅಧೋಗತಿಗೆ ನೀವೇ ಕಾರಣ. ಈ ರೀತಿಯಾಗಿ ಇಡೀ ದೇಶದಲ್ಲಿ ಪ್ರಾದೇಶಿಕ ಪಕ್ಷಗಳನ್ನ ತಿಂದು ಹಗ್ಗಿಸ್ಕೊಂಡು ದಪ್ಪಾಗಿ ಬಂದಿದೆ ಅಷ್ಟೇ ಹೊರತರೆ ಕಾಂಗ್ರೆಸ್ ಅಲ್ಲ. ಮಲ್ಟಿ ಪಾರ್ಟಿ ಡೆಮಾಕ್ರಸಿ ನಂಬಿಕೆ ಕಾಂಗ್ರೆಸ್. ಮನಮೋಹನ್ ಸಿಂಗ್ ಅವರು 2004 2014 ಒಂದೇ ಒಂದು ವಿರೋಧ ಪಕ್ಷವನ್ನ ಒಂದೇ ಒಂದು ಚಿಕ್ಕ ಪಕ್ಷವನ್ನ ಯಾರು ಹೇಳ್ತಾ ಇದ್ದಾರೆ. ಬಹುಶಃ ಇತಿಹಾಸದಲ್ಲಿ ನಾವು ಎಲ್ಲಾ ರಾಜ್ಯಗಳಲ್ಲೂ ತೆಗೆದು ನೋಡಿದಾಗ ಕಾಂಗ್ರೆಸ್ ಅವ್ರಿಗೆ ನಿಜವಾಗ್ಲೂ ಪ್ರಾದೇಶಿಕ ಪಕ್ಷ ಯಾವಾಗ್ಲೂ ಬೆಂಬಲ ಕೊಡ್ತಾ ಇರುತ್ತೆ. ಏನಕ್ಕೆ ಅಂದ್ರೆ ನೋಡೋಣ, ಒಂದು ಜಾತ್ಯತೀತತೆ ಅಂತ ಹೇಳ್ಕೊಂಡು ರಾಜಕಾರಣ ಮಾಡ್ತಾರೆ. ಅಧಿಕಾರ ಬಂದಾಗ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಫಸ್ಟ್ ತುಣಿಯದೆ ಪ್ರಾದೇಶಿಕ ಪಕ್ಷಗಳನ್ನ ಇವರು ಹೇಗೆ ಅವರು ಖುಷಿಯಾಗಿ ಹೇಗೆ ಆಲಿಂಗನ ಮಾಡ್ತಾರೆ ಇವರು ಆರಂಭದಲ್ಲಿ, ಹಾಗೆ ಕೊನೆವರೆಗೂ ಇರಲ್ಲ. ಎಲ್ಲೂ ಪ್ರಾದೇಶಿಕ ಪಕ್ಷಗಳನ್ನ ತುಳಿದಿರೋಂತ ಇತಿಹಾಸ ಇರೋದೇ ಕಾಂಗ್ರೆಸ್ ಅವರು. ನೀವು ನೋಡಿ ಕಾಂಗ್ರೆಸ್ ಇಂದ ಅಲ್ಲ ಅದು. ಮಾತಾಡೋಣ ಬಿಹಾರದ ಬಗ್ಗೆ ಮಾತಾಡ್ತಾರೆ ಸರ್, ತಾವು ಮುಂದುವರಿಸಿ. ಅದೇ ಇದು ಕ್ಲಿಯರ್ ಕಟ್ ಇದೆ. ಈಗ ನೀವು ಎಕ್ಸಿಟ್ ಪೋಲ್ಗಳಿಗಿನ ಸ್ವಲ್ಪ ಜಾಸ್ತಿನೇ ಹೋಗ್ತಾ ಇದೆ ಇದು ನೋಡಿದರೆ. ಆಮೇಲೆ ನಿತೀಶ್ ಕುಮಾರ್ ಬಗ್ಗೆ ಇವ್ರು ಹೇಳ್ತಾರಲ್ಲ, ನಿತೀಶ್ ಕುಮಾರ್ಗೆ ಎಂದೂ ಇದು ಮಾಡಬೇಕು, ಅಪಹರ್ಷಣೆ ಮಾಡ್ಕೋಬೇಕು ಅಂತ ಪ್ರೈಮ್ ಮಿನಿಸ್ಟರ್ ಅಂತೂ ಪ್ರಯತ್ನ ಪಟ್ಟಿಲ್ಲ. ಪ್ರೈಮ್ ಮಿನಿಸ್ಟರ್ ನಿತೀಶ್ ಕುಮಾರ್ ಇಬ್ಬರಿಗೂ ಇಲ್ಲ ಅವ್ರು ಅಂದಿಲ್ಲ. ಅಂದ್ರೆ ಹೋದ ಸಲನೂ ನಾನು ಪಾರ್ಲಿಮೆಂಟ್ ಎಲೆಕ್ಷನ್ದಾಗ ಹೇಳಿದೆ, ಕೈ ಕೊಡ್ತಾರೆ ನಿತೀಶ್ ಕುಮಾರ್ ಅಂದಾಗ ನಾನು ಹೇಳಿದೆ, ನಿತೀಶ್ ಕುಮಾರ್ ಯಾವ ಕಾರಣಕ್ಕೂ ಕೈ ಕೊಡಲ್ಲ, ಅಂಥ ರಾಜಕಾರಣಿ ಅವರಲ್ಲ ಅಂತ ಹೇಳಿದ್ದೆ. ಅವರು ಯಾವಾಗಲೂ ಐಡಿಯಾಲಜಿ ಫಾಲೋ ಮಾಡ್ಕೊಂಡೇ ಬಂದಾನೆ. ನಿತೀಶ್ ಕುಮಾರ್ ಸೋಷಿಯಲಿಸ್ಟಿಕ್ ಐಡಿಯಾಲಜಿಯಿಂದ ಬಂದ. ಇದಕ್ಕೆ ಪೂರ್ವಕವಾಗಿ ಒಂದು ಮಾತು ಹೇಳ್ತೀನಿ. ಮಲ್ಲಿಕಾರ್ಜುನ್ ಖರ್ಗೆ ಅವರ ಒಂದು ಸ್ಟೇಟ್ಮೆಂಟ್, ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಅದ್ಭುತವಾದ ಸ್ಟೇಟ್ಮೆಂಟ್ ಕೊಡ್ತಾರೆ. ಏನು ಅಂತಂದರೆ, ನಾವು ಈ ರೀತಿ ಇವರು ಕಡಿಮೆ ಬಂದಂಥ ಸಂದರ್ಭದಲ್ಲಿ NDAಗೆ ಇವರು ಮಿತ್ರ ಪಕ್ಷಗಳ ಜೊತೆ ಸೇರ್ಕೊಂಡು ಸರ್ಕಾರ ಮಾಡ್ತಿರುವಂಥ ಸಂದರ್ಭದಲ್ಲಿ ಇವರೇನೋ ಸರಿಯಾಗಿ ಪರ್ಫಾರ್ಮ್ ಮಾಡಲ್ಲ ಅಂದ್ಕೊಂಡಿದ್ವಿ. ಆದರೆ ಅವರು ಬಹುಮತ ಇರೋರಿಗಿಂತ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾತು ಸರ್ ನೀವು ಹೇಳಿದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಯಾಕಂದರೆ ಅದೆಲ್ಲದಕ್ಕೂ ಕೂಡ ಬೆಂಬಲವಾಗಿ ನಿಂತಿರುವಂಥವ್ರು ಇದೇ ನಾಯ್ಡು, ಇದೇ ನಿತೀಶ್ ಕುಮಾರ್. ಮುಂದುವರಿಸಿ. ಇಲ್ಲ, ನಿತೀಶ್ ಕುಮಾರ್ಗೆ ನಾಯ್ಡು ಕಂಪೇರ್ ಮಾಡಂಗಿಲ್ಲ. ನಿತೀಶ್ ಕುಮಾರ್ ಇಸ್ ಅಬೌವ್ ಆಲ್, ಜೊತೆ ನಿಂತಿರೋರು. ಆಮೇಲೆ ಅವರು ಒಂದ್ಸಲ ಈಗ ನಾವು ಅಲಯನ್ಸ್ ಆಗಿವಿ ಅಂದರೆ ಅವ್ರು ಅಲಯನ್ಸ್ ನಿಭಾಯಿಸ್ತಾರೆ. ಇಲ್ಲಿ ಮೆಜಾರಿಟಿ ಬರಲಿ ಬಿಡಲಿ ನಿಭಾಯಿಸ್ತಿದ್ರು ಅವರು. ಈಗ ಮೆಜಾರಿಟಿ ಬಂದಿದೆ, ಇನ್ನು ಗಟ್ಟಿಯಾಗೇ ಹೋಗ್ತಾರೆ ಅವರು. ಒಂದು ಎರಡನೇದ್ರಿ ರೀಜ್ನಲ್ ಅಲ್ಲಿ ಪಾರ್ಟಿಗಳು ಇವರು ಏನು ಎಕ್ಸ್ಪೆಕ್ಟ್ ಮಾಡಿದರು, ಜನಸುರಾಜ್ ಪಾರ್ಟಿ, AIMM, ಇವು ಕಾಂಗ್ರೆಸ್ದವ್ರೇನು AIMM ಓಟ್ ತಿಂತದೆ ಅಂತೇಳಿ. ಹೋದ ಸಲನೂ AIM ನಿಂತಿತ್ತು, ಈ ಸಲ ಒಂದು 10-15 ಸೀಟ್ ಎಕ್ಸ್ಟ್ರಾ ನಿಂತಿದ್ದಾರೆ. ಇಲ್ಲಿ ಜನಸುರಾಜ್ ಪಾರ್ಟಿ ಸುಮಾರು 200-213 ಸೀಟ್ ಕಾಂಟೆಸ್ಟ್ ಮಾಡಿದರು. ಅಲ್ಲಿ ಅವ್ರ ಪರ್ಫಾರ್ಮೆನ್ಸು 4 ಅಂತ ಈಗ ತೋರಿಸ್ತಾ ಇದೆ. ಇದು ಎಕ್ಸಿಟ್ ಪೋಲ್ಗಳ ಪ್ರಕಾರ 2-3 ಬರ್ಬೋದು. ಸೊ ಅದು ಮೇನ್ ಹೊಡೆತ ಕಾಂಗ್ರೆಸ್ಗೆ ಇದು ಮಹಾಗಠಬಂಧನ್ಗೆ ಬಿದ್ದದ್ದು ಜನಸುರಾಜ್ ಪಾರ್ಟಿಯಿಂದ. ಅವ್ರು ಎಷ್ಟು ಮಟ್ಟಿಗೆ ಪರ್ಫಾರ್ಮೆನ್ಸ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ರು. ಇವರು ಬೇರೆಯವ್ರ ನೆಗೆಟಿವಿಟಿ ಮೇಲೇ ಎಲೆಕ್ಷನ್ ಮಾಡೋದು ಮಹಾಗಠಬಂಧನ್. ಆಮೇಲೆ ಮೋಸ್ಟ್ ಡಿಸ್ಆರ್ಗನೈಸ್ಡ್ ಎಲೆಕ್ಷನ್ ಫೈಟ್ ಮಾಡಿದ್ರು ಇವರು ಮಹಾಗಠಬಂಧನ್ದವ್ರು. ಯಾಕಂದರೆ NDA ಭಾಳ ಆರ್ಗನೈಸ್. ಯಾವ ಸಂದರ್ಭದಲ್ಲಿ ಕಾಂಗ್ರೆಸ್ ಪರಿಗಣಿಸಲಿಲ್ಲ. ಆಮೇಲೆ ಉಪಮುಖ್ಯಮಂತ್ರಿ ಹೆಸರನ್ನ ಘೋಷಣೆ ಮಾಡುವಂತ ಸಂದರ್ಭದಲ್ಲೂ ಕೂಡ ಅವ್ರಿಗೊಂದು ಮಾತು ಕೇಳಲಿಲ್ಲ. ಆಮೇಲೆ ಜೊತೆಗೆ ಬರ್ರಪ್ಪ ಡಯಾಸನ್ ಶೇರ್ ಮಾಡೋಣ ಅಂತ ಕರೀಲಿಲ್ಲ. ಈ ರೀತಿ ಒಂದು ಸ್ಥಿತಿ ನೋಡಿ. with due respect to Rahul Gandhi, he has not taken any of the elections in the country seriously. ಇಲ್ಲಿ ಒಂದು ಗಮನಿಸಬೇಕು, ತೇಜ್ ಪ್ರತಾಪ್ ಯಾದವ್ 3ನೇ ಸ್ಥಾನಕ್ಕೆ ಹೋಗ್ತಿದ್ದಾರೆ. ಹಿನ್ನಡೆ ಮಾತ್ರ ಅಲ್ಲ, 3ನೇ ಸ್ಥಾನಕ್ಕೆ ಹೋಗ್ತಾ ಇರೋದು. ಅಂದರೆ ತಂದೆ ಪಾರ್ಟಿಯ ವಿರುದ್ಧವಾಗಿ ನಿಂತ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಏನು ಅಂತಂದರೆ ಆ ಬೆಂಬಲ ಆ ಪಾರ್ಟಿಗೆ ಇದ್ದೇ ಇದೆ. ಈ ಲಾಲು ಬಗ್ಗೆ ಏನೇ ಅಪಸ್ವರಗಳಿದ್ರೂ ಕೂಡ ಈ ಯಾದವ್ ಸಮುದಾಯ ಅವ್ರ ಜೊತೆ ನಿಂತೇ ನಿಲ್ಲುತ್ತೆ. ಅಂಥದ್ದು ಮನೆಯಲ್ಲಿ ಮಗನೇ ಒಂದರ ವಿಚಿತ್ರ ರೀತಿಯಲ್ಲಿ ವರ್ತನೆ ಮಾಡಿದಾಗ ಧಿಕ್ಕರಿಸಿರವನ್ನ ಇದು ಸಂಗತಿ ತುಂಬ ಸ್ಪಷ್ಟವಾಗಿ ಕಾಣ್ತಾ ಇದೆ. ಆದರೆ ಅವ್ರ ಅಣ್ಣನನ್ನು ಬೆಂಬಲಿಸಿದ್ದಾರೆ. ಸೊ ಇದು ಯಾಕಂದರೆ ನೋಡಿ 64 ಕ್ಷೇತ್ರಗಳಲ್ಲಿ ಕಳೆದ ಬಾರಿಗಿಂತ ಕಡಿಮೆ ಆಗಿರ್ಬೋದು, ಆದರೆ ಎಲ್ಲೋ ಕಡೆ ಪೂರ್ತಿ ಸಂಪೂರ್ಣ ಕೈ ಬಿಟ್ಬಿಟ್ರು ಅಂತ ಇಲ್ಲ. ಮುಖ್ಯಮಂತ್ರಿ ಯಾರಾಗಬೇಕು ಅನ್ನೋ ಸಂದರ್ಭದಲ್ಲೂ ಕೂಡ ಅತ್ಯಂತ ಹೆಚ್ಚು ಜನ ಪರಿಗಣಿಸಿದರು. 36% ಜನ ಅವ್ರಿಗೆ ಮತ ಹಾಕಿದ್ರು. NDA 151 ಕ್ಷೇತ್ರಗಳಲ್ಲಿ ನಾವು ವಿವರಗಳನ್ನು ನೋಡ್ತಾ ಇದ್ದೀವಿ. ಮಹಾಗಠಬಂಧನ್ 87 ಕ್ಷೇತ್ರಗಳಲ್ಲಿ. ಸರ್ ತಾವು ಮಾತಾಡ್ತಾ ಇದ್ರಿ ಸರ್, ಅದೇ ಹೇಳಿದ್ದು. ಅವರು ರಾಹುಲ್ ಗಾಂಧಿಯವರು
ಎಲೆಕ್ಷನ್ಗಳು ಸೀರಿಯಸ್ಲಿ ತಗೊಂಡೇ ಇಲ್ಲ ಅವ್ರು ಯಾವ್ದು ಎಲ್ಲಿದ್ರು ಅಂತ ಗೊತ್ತಿರಲಿಲ್ಲ ಅವರು. ಈಗ ನೋಡಿ ಎಲೆಕ್ಷನ್ ನಂತರ ಬಂದ್ರು, ಪೋಲಿಂಗ್ ಮೊದಲ ದಿನ ಅವರು ದೇಶ ಬಿಟ್ಟು ಹೋಗ್ತಾರೆ. ಪೋಲಿಂಗ್ ಎಲ್ಲಿದ್ದಾರೆ ಸರ್? 12ನೇ ತಾರೀಕು ಹೋದದ್ದವರು 11ನೇ ತಾರೀಕು ಮೋದಿ ಮಾಡೋದು. ಈಗ ಪಹಲ್ಗಾಮ್ ಆದಾಗ ಒಂದು ಬಿಹಾರ ಕೂತಿದ್ರು, ಇದಾದಾಗ ಈಗ ಡೆಲ್ಲಿ ಇದಾದಾಗ ಭೂತಾನ್ ಹೋಗಿದ್ರು. ರಾಹುಲ್ ಗಾಂಧಿ ಪ್ರೈಮ್ ಮಿನಿಸ್ಟರ್ ಅಲ್ಲ, ಮೋದಿ ಪ್ರೈಮ್ ಮಿನಿಸ್ಟರ್. ಭೂತಾನ್ ಹೋಗಿ ಅದಾನಿಗೆ ಕೆಲಸ ಮಾಡ್ತಾ ಇದ್ರು, ಅದಾನಿಗೋಸ್ಕರ. ಭೂತಾನ್ ಹೋಗಿದ್ರು, ಅಲ್ಲ ಯಾರು ಮಾಡಿಸಿಲ್ಲ. ದೇಶ ಬಿಟ್ಟಿರಲ್ಲ, ದೇಶ ಯಾರು ಬಿಟ್ಟಿರ್ತಾರೆ ಅಂದ್ರೆ ರಾಹುಲ್ ಗಾಂಧಿ ಅತ್ಯಂತ ಬಿಹಾರ ಅಭ್ಯರ್ಥಿ ಚುನಾವಣೆ ಮಾಡಿದ್ದಾರೆ, ಪ್ರಚಾರ ಮಾಡಿದ್ದಾರೆ. ಅವರು ಪ್ರೈಮ್ ಮಿನಿಸ್ಟರ್ ಅದು ರಾಹುಲ್ ಗಾಂಧಿ ಅವ್ರ ತಪ್ಪಲ್ಲ. ಎಲೆಕ್ಷನ್ ಗೆದ್ಬಿಟ್ರೆ ಗಾಂಧಿ ಸರ್ ನೀವು ಆಡುವಂತ ಮಾತು ಪಕ್ಷದ ಮಾತು, ಯಾಕಂದ್ರೆ ಪಕ್ಷದ ವಕ್ತಾರರಾಗುವಂತ ತಪ್ಪು ಮಾಹಿತಿ ಕೊಡಬಾರ್ದು. ನೋಡಿ ಅಲ್ಲ ನೋಡಿ, ಬೇರೆ ದೇಶದಲ್ಲಿ ಇದ್ದಂಥ ಸಂದರ್ಭದಲ್ಲೂ ಕೂಡ ತಕ್ಷಣ ವಾಪಸ್ ಬಂದು ತಕ್ಷಣ ಮೀಟಿಂಗ್ ಅನ್ನು ಕಂಡಕ್ಟ್ ಮಾಡಿ, ಸೊ ಇದು ಸುಮ್ಮನೆ ಹೋದ್ರು ಅಂತ ಹಂಗೆ ಹೇಳಬಾರ್ದು. ನೀವು ಸರಿಯಾದ ಮಾಹಿತಿ ದೆಹಲಿಯಲ್ಲಿ ಬ್ಲಾಸ್ಟ್ ಆದ್ಮೇಲೆ ಅವ್ರು ಭೂತಾನ್ ಪ್ರಯಾಣ ಮಾಡಿದ್ರು ಸರ್. ಮುಂಚೆ ಹೋಗಿದ್ರು, ಇಲ್ಲ ಮುಂಚೆ ಬೆಳಿಗ್ಗೆ ಹೋದ್ರು. ಬ್ಲಾಸ್ಟ್ ಆದಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಅವರು ಭೂತಾನ್ಗೆ ಹೋಗಿ ಅದಾನಿ ಕಾಂಗ್ರೆಸ್ನ ಈ ಸ್ಥಿತಿ ಕಾರಣ ಹೇಳ್ಬಿಡಿ ಸರ್. ಸರ್ ಅದೆಲ್ಲದಕ್ಕೂ ಹೆಚ್ಚಾಗಿ LOP ಅವರು ಲೀಡರ್ ಆಫ್ ಅಪೋಸಿಷನ್, ನೀವು ಮೋದಿ ಬಗ್ಗೆ ಕ್ವೆಶ್ಚನ್ ಮಾಡ್ತೀರಾ? ಇವತ್ತು ಊರ್ಗೋಲಲ್ಲಿ ಊರ್ಗೋಲು ಯಾವುದು? 2 ಊರ್ಗೋಲು, ಒಂದು ನಾಯ್ಡು ಅವರು, ಒಂದು ನಿತೀಶ್ ಕುಮಾರ್. ಊರ್ಗೋಲು ಬೀಳಬಾರದು ಅಂತ ಹೇಳಿ ಮೋದಿಯವರು ಒಳ್ಳೆ ಚುನಾವಣೆಯನ್ನು ಮಾಡಿದ್ದಾರೆ. ಮತ ಕಳ್ಳತನ ಬೇರೆ ವಿಷಯ, ಒಳ್ಳೆ ಚುನಾವಣೆ ಅಲ್ಲ ಅಂದ್ರೆ ಮತ ಖರೀದಿ ಹಂಗಲ್ಲ. ನಮ್ಮ ಮಾತುಗಳಲ್ಲಿ ವಿಶ್ಲೇಷಣೆ ಮಾಡೋದ್ರೊಳಗೆ ಆತರ ಅಲ್ಲ. ಏನ್ ಗೊತ್ತಾ, ಮತ ಖರೀದಿ ಮಾಡಿದ್ದಾರೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ನಾನು. ಸರ್ ಒಂದ್ ನಿಮಿಷ, ಆಸ್ ಎ ರೆಸ್ಪಾನ್ಸಿಬಲ್ ಸಿಟಿಸನ್ ನಾನು ಕೇಳ್ತೀನಿ, ನಾನು ಯಾವ ಪಾರ್ಟಿನೂ ಅಲ್ಲ. ಪ್ರೈಮ್ ಮಿನಿಸ್ಟರ್ ಭೂತಾನ್ಗೆ ಹೋಗಿದ್ರು, ಬಂದ್ರು, ಎಲ್ಲ ಭೇಟಿ ಕೊಟ್ಟರು, ರಂಗನಾಥ್ ಸರ್ ಹೇಳಿದಂಗೆ ಆಯ್ತು. ಈ LOP ಇದ್ದವರು ಎಲ್ಲಿದ್ದಾರೆ? ಬ್ಲಾಸ್ಟ್ ಆದ್ಮೇಲೆ ವಿಸಿಟ್ ಕೊಟ್ರ ಅಥವಾ ನಿಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ವಿಸಿಟ್ ಕೊಟ್ರ? ಯಾರು ವಿಸಿಟ್ ಕೊಟ್ಟಿಲ್ಲ, ಸ್ಪಾಟಿಗೂ ಹೋಗಿಲ್ಲ, ಅಲ್ಲಿ ಜನರಿಗೂ ಮಾತಾಡಿಸಿಲ್ಲ. ನೀವು ಬೇರೆ ದೇಶಗಳಿಗೆ ಹೋಗಿ ಡೆಮಾಕ್ರಸಿ ಡೇಂಜರ್ ಅಂತೀರಿ, ಸರ್ಕಾರ ಕೇಳ್ತೀವಿ ನಾವು. ನಾವು ಸರ್ಕಾರ ಕೇಳ್ತೀವಿ. ಜವಾಬ್ದಾರಿ ಏನಂದ್ರೆ ಸರ್ಕಾರ ಹೋಗಿ ಕೆಲಸ ಮಾಡಿ ಅಂತ ನಾವು ಹೇಳಿದ ಮೇಲೆ ಮೋದಿ ಅವ್ರು ಹೋಗೋದು, ನಾವು ಹೇಳಿದ ಮೇಲೆ ಮೋದಿ ಅವ್ರು ಬರೋದು ಮೀಟಿಂಗ್ಗಳಿಗೆ, ನಾವು ಹೇಳಿದ ಮೇಲೆ ಅವ್ರಿಗೆ ಪಾರ್ಲಿಮೆಂಟ್ ಸೆಷನ್ ಕರೆಯೋದು. ಈ ತರ ಕೆಲಸ ಆಗ್ತಾ ಇದೆ. ಒಂದೇ ಒಂದು ಸ್ಟೇಟ್ಮೆಂಟ್ ಹೇಳ್ತೀನಿ, ಈ ಒಂದು ಅಹಂಕಾರದಿಂದನೇ ನಿಮಗೆ ಬಂದಿರೋದು 19 ಸೀಟು 63ಕ್ಕೆ. ಇದೇ ಅಹಂಕಾರದಿಂದನೇ ನಿಮಗೆ ಕಾನ್ಸಿಕ್ಯೂಟಿವ್ ಎಲೆಕ್ಷನ್ ಸೋತಿರೋದು. ಇದೇ ದಯವಿಟ್ಟು ಈ ಡೆಮಾಕ್ರಸಿ ಸೆಲೆಬ್ರೇಷನ್ ಪಾರ್ಟಿಸಿಪೇಷನ್ ಇಲ್ಲ. ಸುಪ್ರೀಂ ಕೋರ್ಟ್ ನ 4 ಜಸ್ಟಿಸ್ ಗಳು ಜಸ್ಟಿಸ್ ಗಳು ರಸ್ತೆ ಮೇಲೆ ಕೂತ್ಕೊಂಡು ಇತಿಹಾಸದಲ್ಲಿ, ಭಾರತ ಇತಿಹಾಸದಲ್ಲಿ ಕೂತ್ಕೊಂಡು ಫಸ್ಟ್ ಟೈಮ್ ಕೂತ್ಕೊಂಡು ಡೆಮಾಕ್ರಸಿ. ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, MDH